ತುಂಬಾ ಒಳ್ಳೆಯವರಪ್ಪ ನೀವು ಕೂತಿ ಕೆಟ್ಟವರಪ್ಪ ನಾವು ನಮ್ಮ ಹಾಡನ್ನು ಕೇಳಲೇಬೇಡಿ ಲೈಫು ಇಷ್ಟೇನೆ ಫ್ರೆಂಡ್ಸ್ ವಿಡಿಯೋ ನೋಡ್ಕೊಂಬಂದ್ರಲ್ಲ ಆ ಥರ ವಿಡಿಯೋವನ್ನು ಕ್ರಿಯೇಟ್ ಮಾಡೋದು ಹೇಗಪ್ಪ ಅನ್ನೋ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋನ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಯಾಕಂದರೆ ವಿಡಿಯೋ ಎಡಿಟ್ ಮಾಡೋ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೆ ಫ್ರೆಂಡ್ಸ್. ಆದರೆ ಅಪ್ಲೋಡ್ ಮಾಡಿದ್ಮೇಲೆ ಕಾಪಿರೈಟ್ ಅಂತ ಬಂತು, ಅದಕ್ಕೆ ಒಳ್ಳೆ ಡಿಲೀಟ್ ಮಾಡಿದೆ ಫ್ರೆಂಡ್ಸ್. ಈ ಅಲರ್ಟ್ ಮೋಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಹೋಗಿ ಅಲರ್ಟ್ ಮೋಷನ್ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡೌನ್ಲೋಡ್ ಆದಮೇಲೆ ಓಪನ್ ಮಾಡಿಕೊಂಡು ಆಮೇಲೆ XML ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಅದನ್ನು ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಫುಲ್ ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತಾನಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಇಮೇಜನ್ನು ಆ್ಯಡ್ ಮಾಡ್ಬೇಕು ಫ್ರೆಂಡ್ಸ್. ಈ ಬಿಟಿ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಈ ಇಮೇಜ್ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಜಾಯ್ನ್ ಆಗಿ ಆಲ್ ಮೆಟೀರಿಯಲ್ ಲಿಂಕ್ ಐತಿ. ಈ ಫೋಟೋನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕನ್ ಮೇಲೆ, ಆಮೇಲೆ ಫುಲ್ ಸ್ಕ್ರೀನ್ ಮಾಡ್ಕೋರಿ. ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡುತ್ತಾ ಬಂದು ಥರ ಬಂದು ಕಟ್ ಮಾಡಿಕೊಂಡು ಆದಮೇಲೆ ಕೊಂಡು ಆಮೇಲೆ ವೈಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕಾಪಿ ಎಫೆಕ್ಟ್ ಹೊಡೆದು ಇಮೇಜ್ ಡಿಲೀಟ್ ಮಾಡಿ, ಆಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಹೋಗಿ ಕಾಪಿ ಎಫೆಕ್ಟ್ ಹೊಡೆದು ಆಮೇಲೆ ಇಲ್ಲಿ ಬಂದು ಯಾವ ಥರ ಮಾಡ್ತಾನಲ್ಲ ಆ ಥರ ಈ ಥರ ಬಂದು ಇದಕ್ಕೆ ಬಂದು ಸ್ವಲ್ಪ ಇಟ್ಕೊಂಡು ಆದಮೇಲೆ ಇಲ್ಲಿ ನಿಮ್ಮ ಚಾನಲ್ ನೇಮ್ ಅಥವಾ ನಿಮ್ಮ ಹೆಂಗಂದರೆ ಈ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಎಡಿಟ್ ಟೆಸ್ಟ್ ಮೇಲೆ ಹೋದ್ಮೇಲೆ ನಿಮ್ಮ ನೇಮ್ ಐತಿ ಚೇಂಜ್ ಮಾಡ್ಕೋಬೋದು. ಆದಮೇಲೆ ಇಷ್ಟ ನೋಡಿ ಫ್ರೆಂಡ್ಸ್. ಆಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನಿಮ್ಮ ಮೊಬೈಲಿಗೆ ಯಾವ ಕ್ವಾಲಿಟಿ ಸೂಟ್ ಆಗುತ್ತಲ್ಲ ಆ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನಾನು ಕ್ವಿಕ್ HD ಅಂತ ಬರ್ತದೆ ಫ್ರೆಂಡ್ಸ್, ಅದು ನನ್ನ ಮೊಬೈಲೇ ಸೂಟ್ ಆಕೈತೆ, ಅದನ್ನು ಡೌನ್ಲೋಡ್ ಮಾಡ್ತೇನೆ ನಾನು. ಏನಾರ ಅಲರ್ಟ್ ಮಷೀನ್ ಒಳಗೆ ಪ್ರಾಬ್ಲಮ್ ಆಗ್ತಾಯಿದ್ರೆ ನಮಗೆ ಕಾಮೆಂಟಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್, ರಿಪ್ಲೈ ಮಾಡ್ತೀನಿ. ಆದಮೇಲೆ ಒಳ್ಳೆಯ ವಿಡಿಯೋ ಹೆಂಗಾಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮತ್ತು ಬೆಲ್ಲೈಕನನ್ನು ಆಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಗೆ ಜಲ್ದಿ ರೀಚ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಇದು ಡೌನ್ಲೋಡ್ ಆಗೋಕ್ಕೆ ಶುರುವಾಗೈತಲ್ಲ ಫ್ರೆಂಡ್ಸ್. ಡೌನ್ಲೋಡ್ ಆದಮೇಲೆ 100 ಆದಮೇಲೆ ಸೇವ್ ಅಂತ ಬರ್ತದೆ ಫ್ರೆಂಡ್ಸ್. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿಗೆ ಹೋಗಿ ಸೇವ್ ಆಗಿರ್ತದೆ ಫ್ರೆಂಡ್ಸ್. ಈ ಥರ 100 ಆದಮೇಲೆ ಸೇವ್ ಅಂತ ಬರ್ತದೆ ಫ್ರೆಂಡ್ಸ್. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಗ್ಯಾಲರಿ ಹೋಗಿ ಸೇವ್ ಆಗಿರ್ತದೆ ಫ್ರೆಂಡ್ಸ್. ಫ್ರೆಂಡ್ಸ್ ಬಾಯ್.